ಎಲ್ರಿಗೂ ನಮಸ್ಕಾರ ರೀ. ನಾನು ಶ್ರುತಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊತೀನಿ. ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ ಮಾವಿನಕಾಯಿ ಪಾನಕ ಅಂತಲೇ ಹೇಳ್ಬೋದು. ಇದು ತುಂಬಾ ರುಚಿಯಾಗಿರುತ್ತೆ, ಮಸ್ತ್ ರುಚಿಯಾಗಿರುತ್ತೆ. ಮಾಡಿ ನೋಡಿ ಗೊತ್ತಾಗುತ್ತೆ ಹೆಂಗಾಗಿದೆ ಅಂತ. ಇದನ್ನು ಮಾಡಲಿಕ್ಕೆ ಮಾವಿನಕಾಯಿ ಬೇಕಾಗುತ್ತೆ. ಮಾವಿನಕಾಯಿನ ನಾವು ಚೆಂದಾಗಿ ತೊಳ್ಕೊಬೇಕಾಗುತ್ತೆ. ಅದನ್ನಲ್ಲಿರುವಂಥ ಚೆಂದಾಗಿ ತೊಳೆದ ನಂತರ ಅದನ್ನು ನಾವು ಕುಕ್ಕರಲ್ಲಿ 3 ಸಿಟಿ ಇಲ್ಲ ಅಟ್ಲೀಸ್ಟ್ 2 ಸಿಟಿ ಆದರೂ ಮಾಡಬೇಕಾಗುತ್ತೆ. 2 ಸಿಟಿ ಆದ ನಂತರ ನೋಡಿ ಯಾವ ಥರ ಆಗಿದೆ ಅಂತ. ಮಾವಿನಕಾಯಿ ಅದು ಗ್ರೀನ್ ಕಲರ್ ಇದ್ದದ್ದು ಯೆಲ್ಲೋ ಕಲರ್ ರೆಡಿಶಲ್ಲಿ ಬಂದಿದೆ. ನೋಡಿ ಯಾವ ಥರ ಆಗೈತಿ. ಅದನ್ನ ಮೇಗಿಂದಿರೋ ಸಿಪ್ಪಿನ ತೆಗೆದು ಬಿಡಬೇಕು. ತೆಗೆದ ನಂತರ ಅದರ ಒಳಗಿರುವಂತಹದ್ದು ಅದು ಮೆತ್ತಗೆ ಸಾಫ್ಟ್ ಆಗಿರುತ್ತೆ. ಅದನ್ನು ನಾವು ಕೈಯಿಂದ ಕಿವುಚಬೇಕು. ಕಿವುಚಿ ಇಲ್ಲ ಅಂತಂದರೆ ನಾವು ಸ್ವಲ್ಪ ಗ್ರೈಂಡರ್ ಹಾಕ್ಕೊಂಡ್ಬಿಡಬೇಕು. ಗ್ರೈಂಡರ್ ಹಾಕ್ಕೊಂಡ್ರೆ ಪಟ್ನ ಬೇಗ ಮಿಕ್ಸಿ ಆಗಿಬಿಡುತ್ತೆ. ನಾವು ಕೈಯಿಂದ ಮಾಡಿದರೆ ಸ್ವಲ್ಪ ಹಾಗೆ ಸ್ಮೂತಿಯಾಗಿ ಇರುತ್ತೆ. ಅದಕ್ಕೆ ನಾವು ಫ್ರಿಜ್ಜಲ್ಲಿರುವಂಥ ಒಂದು ತಣ್ಣೀರನ್ನು ಹಾಕೋಬೇಕು. ನಮಗೆ ತಣ್ಣೀರು ಇಷ್ಟ ಆಗಲ್ಲ ಅಂತ ನಾರ್ಮಲ್ ನೀರನ್ನು ಹಾಕೋಬೇಕಾಗುತ್ತೆ. ಆಮೇಲೆ ಇಲ್ಲಿ ಬೆಲ್ಲನ ಕುಟ್ಟಿ ತೊಗೋಬೇಕು. ನಾನು ಹಾಗೆ ತೊಗೊಂಡಿದ್ದೆ, ಬಟ್ ಕರಗಿಸ್ಲಿಕ್ಕೆ ಲೇಟ್ ಆಯಿತು. ನೀವು ಕುಟ್ಟಿ ತೊಗೊಳ್ರಿ, ತುಂಬಾ ರುಚಿಯಾಗಿರ್ತೈತಿ. ಆಮೇಲೆ ಇದಕ್ಕೆ ಕಾಳು ಮೆಣಸು ಜಜ್ಜಿ ಹಾಕೋಬೇಕು. ಹಾಗೆ ಏಲಕ್ಕಿ ಪುಡಿಯನ್ನು ಜಜ್ಜಿ ಹಾಕೋಬೇಕು. ಹಾಕೊಂಡ ನಂತರ ಅದನ್ನು ನಾವು ಬೆಲ್ಲನ ಇಲ್ಲಿ ಕರಗಿಸ್ಲಿಕ್ಕತ್ತೀವಿ. ನೋಡಿ ಹೆಂಗಾಗೈತಂತ. ಮಸ್ತ್, ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತೆ. ಇನ್ನು ಕುಡಿದ್ರೆ ಅಂತೂ ಸೂಪರ್ ರುಚಿಯಾಗಿರುತ್ತೆ. ಇದನ್ನು ಮಾಡೋದಂತೂ ತುಂಬಾ ಈಸಿ ಅಂತಲೇ ಹೇಳ್ಬೋದು. ಪಟ್ ಅಂತ 2 ನಿಮಿಷದಲ್ಲಿ ಮಾಡ್ಬೋದು. ಯಾರಾದರೂ ಗೆಸ್ಟ್ ಬಂದ್ರೆ ಅವರಿಗೆ 2 ನಿಮಿಷದಲ್ಲಿ ಮಾಡಿ ಕೊಡ್ಬೋದು ಅಂತಲೇ ಹೇಳ್ಬೋದು. ನೋಡಿ ಹೆಂಗಾಗೈತಂತ. ನಾವು ಮನೇಲಿರೋರಿಗೆ ಹಾಕ್ಲಿಕ್ಕತ್ತೀವಿ. ಯಾರ್ಯಾರಿಗೆ ಇರುತ್ತೆ ಅವರು ಇದನ್ನು ಡೈಲಿ ಆದರೂ ತೊಗೋಬೋದು. ಇದು ಮಸ್ತ್ ರುಚಿಯಾಗಿರ್ತೈತಿ. ಬೇಸಿಗೆಗಾಲದಾಗ ಜಾಸ್ತಿ ಹೀಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದನ್ನು ಕುಡಿದ್ರೆ ಹೀಟ್ ಕಡಿಮೆ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಯಾಕಂದರೆ ಇದರಲ್ಲಿ ಹೀಟನ್ನು ಕಡಿಮೆ ಮಾಡೋದು ಅಂಶ ಇರುತ್ತೆ ಅಂತಲೇ ಹೇಳ್ಬೋದು. ನೋಡಿ ಹೆಂಗಾಗಿತ್ತಂತ. ಮಸ್ತ್ ರುಚಿಯಾಗಿತ್ತು. ಎಲ್ಲರೂ ಕುಡಿದ್ರು. ಥ್ಯಾಂಕ್ ಯು.